ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಸೀತೆಯು ಬ್ರಾಹ್ಮಣೋತ್ತರಿಗೆ ದಾನ ಧರ್ಮಾದಿಗಳನ್ನು ಮಾಡುತ್ತಿರುವ ಇಂಥ ಒಂದು ಶುಭ ಸಂದರ್ಭದಲ್ಲಿ ನನ್ನ ಈ ಅಮಂಗಳ ವಿಚಾರವನ್ನು ಅವಳಿಗೆ ಹೇಗೆ ತಿಳಿಸಲು? ವಿಧಿ ಇಚ್ಛೆಯಂತೆ ಆಗದು. ಸೀತಾ. ಸ್ವಾಮಿ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನುದ್ಧರಿಸಲವತರಿಸಿದ ದೀನಮಣಿಯೋ ರಾಮ
ಏಕೋ ಈ ಮೌನ ವದನವಿದೇಕೋ ಏಕೋ ಈ ಮೌನ ವದನವಿದೇಕೋ ಏನಾಯಿತೋ ಏನಾಯಿತೋ ಹೇಳೆನ್ನ ಪ್ರಾಣ ಪ್ರಿಯ ಏಕೋ ಮುಖ ಕಮಲ ಬಾಡಿದೆ ಮಮ ಜೀವಿಜೇಶ್ವರ ಇದೇಕೋ ಮುಖ ಕಮಲ ಬಾಡಿದೆ ರಮಣ ಸ್ವಾಮಿ, ಈ ನಿಮ್ಮ ಚಿಂತೆಗೆ ಕಾರಣವಾದರೂ ಏನು? ಈ ದಿನ ನನ್ನ ಪಟ್ಟಾಭಿಷೇಕ ನಡೆಯುತ್ತಿಲ್ಲ ಸೀತಾ. ಏನಂದ್ರಿ ಸ್ವಾಮಿ? ಈ ದಿನ ನಿಮ್ಮ ಪಟ್ಟಾಭಿಷೇಕವು ನಡೆಯುತ್ತಿಲ್ಲವೇ? ಇದಕ್ಕೆ ಕಾರಣ? ಪಿತ ದಶರಥ ತಾನೋ ಪಿತ ದಶರಥ ತಾನೋ ಸುತ ಭರತನಿಗೆ ರಾಜವನ್ನೋ ಪಿತ ದಶರಥ ತಾನೋ ಸುತ ಭರತನಿಗೆ ರಾಜವನ್ನೋ ಅತಿಶಯದಿಂದೆ ತನು ಕಿಂಚಿತಿಸುತ್ತೆ ಅತಿಶಯದಿಂದಿತ್ತನು ಕೇಳಿಸುತ್ತೆ ಹೇಳಲಿ ಸರಸೀರುವ ಮುಖಿ ಪ್ರಿಯ ಸಖಿ ಜಾನಕಿ ಏನ ಬೇಡಲೆ ಜನಕನು ಎನ್ನನು ಒನಕೆ ಪೋಗೆಂದನು ಜನಕನು ಎನ್ನನು ಒನಕೆ ಪೋಗೆಂದನು ಜನಕಾಜ್ಞೆಯ ನಿತ್ತನು ಕೆ ಜನಕದೆ ಜನಕಾಜ್ಞೆಯ ನಿತ್ತನು ಕೆ ಜನಕಜ ಏನ ಬೇಡಲಿ ಸರಸೀರುವ ಮುಖಿ ಪ್ರಿಯ ಸಖಿ ಜಾನಕಿ ಏನ ಬೇಡಲಿ. ಸೀತಾ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯು ನಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ 2 ವರಗಳನ್ನು ಕೊಟ್ಟಿದ್ದರಂತೆ. ಆ 2 ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಭರತನಿಗೂ ಪಟ್ಟಾಭಿಷೇಕವಾಗಬೇಕೆಂತಲೂ ಕೇಳಿಕೊಂಡರು. ಸ್ವಾಮಿ, ಇನ್ನು 2ನೇ ವರಕ್ಕೆ ಈ ದಿನವೇ ನಾನು ನಾರುಮಡಿಯ ನಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡರು. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ನೀನು ಇಲ್ಲೇ ಇದ್ದು ಅತ್ತೆ ಮಾವಂದರ ಸೇವೆ ಮಾಡಿಕೊಂಡಿರು, ಅಥವಾ ನಿಮ್ಮ ತಂದೆ ಮನೆಯಲ್ಲಾದರೂ ಇರು. ಎಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಅಮ್ಮ ಜಗನ್ಮಾತೆ, ನಾನು ಮಾಡಿದ ಅಪರಾಧವಾದರೂ ಏನು? ಸ್ವಾಮಿ, ನೀವು ವನವಾಸಕ್ಕೆ ಹೋಗಲೇಬೇಕೆ? ಹೌದು ಸೀತಾ. ಹಾಗಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಇರಲಾರೆನು. ನಾನು ಕೂಡ ನಿಮ್ಮ ಸಂಗಡವೇ ಬರುವೆನು. ಸೀತಾ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು, ಸುಮಕೋಮಲೆ. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ಕಲ್ಲು ಮುಳ್ಳುಗಳನ್ನು ತುಳಿಯುವುದು ನಾನು ಈ ಕಣ್ಣುಗಳಲ್ಲಿ ನೋಡಲಾರೆ. ಆದ್ದರಿಂದ ನೀನು ಇಲ್ಲೇ ಇದ್ದು ಸುಖವಾಗಿ ಇಲ್ಲೇ ಇರು. 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಮುಗಿಸಿಕೊಂಡು ಬರುತ್ತೇನೆ. ನನ್ನನ್ನು ನಗು ನಗುತ್ತಾ ಬೀಳ್ಕೊಡು. ಸಾಧ್ಯವಿಲ್ಲ ಸ್ವಾಮಿ. ಚಂದ್ರನಿಲ್ಲದ ಗಗನದಂತೆ
ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ. ಎಂತಹ ಕಷ್ಟ ಬಂದರೂ ನಾನು ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಇಲ್ಲದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಸೀತಾ, ನೀನಿಲ್ಲದೆ ಈ ರಾಮನು ಬದುಕಬಲ್ಲನೆ? ನಿನ್ನ ಇಚ್ಛೆಯಂತೆ ನೀನು ನನ್ನ ಜೊತೆಯಲ್ಲಿ ಬರಬೇಕೆಂದಲವೇ ನಿನ್ನ ಆಸೆ? ಹೌದು ಸ್ವಾಮಿ, ನೀವಿಲ್ಲದೆ ಗಳಿಗೆ ಸಹ ನಾನು ಬದುಕಿರಲಾರೆ. ಆಗಲಿ, ಈಗಲೇ ಮಾತೆಗೂ ಜನಕನಿಗೂ ಆಶೀರ್ವಾದವನ್ನು ಪಡೆದು ನಾವು ಈ ದಿನವೇ ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ.